19th ಥರ್ಡ್ ಮ್ಯಾಚ್ ರೋಹಿತ್ ಶರ್ಮಾದು ಲಾಸ್ಟ್ ಮ್ಯಾಚ್. ಫಸ್ಟ್ ಮ್ಯಾಚ್ ನಡೆದಾಗ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಶುಭ್ಮನ್ ಗಿಲ್ ಏನ್ ಹೇಳಿದ್ರು, ರೋಹಿತ್ ಮತ್ತೆ ವಿರಾಟ್ ಕೊಹ್ಲಿ ODI ಫಾರ್ಮೆಟ್ ಗೆ ಬ್ಯಾಕ್ ಬೋನ್ ಇದ್ದಂಗೆ ಇಂಡಿಯಾ ಟೀಮ್ಗೆ, ಅವ್ರು ವರ್ಲ್ಡ್ ಕಪ್ ಅಲ್ಲಿ ಕೂಡ ಆಡ್ತಾರೆ ಅಂತ ಇದ್ರು. ಇವಾಗ ಈ ನ್ಯೂಸ್ ನೋಡ್ತಾ ಇದ್ರೇನೆ ಫುಲ್ ಶಾಕಿಂಗ್. ಮತ್ತೆ ಇದು ರಿಯಲ್ ಇಲ್ಲಾಂದ್ರೆ ಫೇಕಾ? ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಬೆಳಗ್ಗಿಂದ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತೆ ಹಿಂದೂಸ್ತಾನ್ ಎಕ್ಸ್ಪ್ರೆಸ್ ಹೇಳ್ತಾ ಇರೋ ನ್ಯೂಸ್ ತುಂಬಾ ವೈರಲ್ ಆಗ್ತಾ ಇದೆ. ಇದು ನಿಜಾನಾ ಪ್ಲಸ್ ಸುಳ್ಳ? ಜಸ್ಟ್ ಈ ವಿಡಿಯೋದಲ್ಲಿ ಮಾತಾಡೋಣ. ಲೆಟ್ಸ್ ಸ್ಟಾರ್ಟ್. ಶರ್ಮಾ ಅವರು ಜುಲೈ 19th ವಿಡಿಯೋ ಥರ್ಡ್ ಲಾಸ್ಟ್ ಮ್ಯಾಚ್ ಅಂತೆ. ಇದು ರಿಪೋರ್ಟ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, BCCI ಮತ್ತೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಮತ್ತೆ ಅಜಿತ್ ಅಗರ್ಕರ್ ರೋಹಿತ್ ಶರ್ಮಾ ಹತ್ರಗೆ ಹೋಗಿ, ನೀವು ಬರೋ 2027 ವರ್ಲ್ಡ್ ಕಪ್ ಅಲ್ಲಿ ನಿಮ್ ಪ್ಲೇಸು ಇರಲ್ಲ ಅಂತ ಹೇಳಿದಾರಂತೆ. ರೋಹಿತ್ ಶರ್ಮಾ ಅವ್ರಿಗೆ ಕನ್ವಿನ್ಸ್ ಕೂಡ ಮಾಡಿದಾರಂತೆ. ರೋಹಿತ್ ಶರ್ಮಾ ಅವರು ಅದಕ್ಕೆ ಒಪ್ಪಿದಾರಂತೆ. ರೋಹಿತ್ ಶರ್ಮಾ ಅವ್ರನ್ನ ಕನ್ವಿನ್ಸ್ ಕೂಡ ಮಾಡಿದಾರಂತೆ. ಇಸ್ ಡಿಪೆಂಡಿಂಗ್ ಇಸ್ ಏಜ್ ಮತ್ತೆ ಇವ್ರ ಪರ್ಫಾರ್ಮೆನ್ಸ್ ನೋಡಿ. ಓಕೆ, ಸೆಲೆಕ್ಟರ್ ಏನು ಡಿಸೈಡ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಅವ್ರನ್ನ ಫೋರ್ಸ್ಫುಲ್ ಆಗಿ ರಿಟೈರ್ಮೆಂಟ್ ಮಾಡ್ಸೋಣ ಅಂತ. ಯಾಕೆ? ಯಶಸ್ವಿ ಜೈಸ್ವಾಲ್ ಅಂತ ಆಟಗಾರರು ಫಾರ್ಮ್ ಅಲ್ಲಿ ಇರೋದು ಮತ್ತೆ ರೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ಈ ನಡುವೆ ಡಲ್ ಆಗಿರೋದು ಕಾರಣ ತಗೊಂಡು ಅವರು ಫೋರ್ಸ್ಫುಲ್ ಆಗಿ ರಿಟೈರ್ಮೆಂಟ್ ಮಾಡಿಸ್ತಾ ಇದ್ದಾರೆ. ರೋಹಿತ್ ಶರ್ಮಾ ಒಬ್ಬ ಲೆಜೆಂಡ್. ರೋಹಿತ್ ಶರ್ಮಾ ಅವರ ರೆಕಾರ್ಡ್ಸ್ ನೋಡ್ಕೊಂಡ್ರೆ MS ಧೋನಿ ಅವರು ICC ಟ್ರೋಫೀಸ್ ಗೆದ್ದ ತಕ್ಷಣ ಮತ್ತೆ ಒಂದು ಲೋಟ್ ಇತ್ತು, ಟೀಮ್ ಇಂಡಿಯಾ ICC ಟ್ರೋಫೀಸ್ ನೋಡಿರ್ಲಿಲ್ಲ. ರೋಹಿತ್ ಶರ್ಮಾ ಅವರು 2024 ಅಲ್ಲಿ T20 ವರ್ಲ್ಡ್ ಕಪ್ ಗೆದ್ಕೊಡ್ತಾರೆ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಕೂಡ ಗೆದ್ಕೊಡ್ತಾರೆ. ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಆದ್ಮೇಲೆ ಅವ್ರ ಕ್ಯಾಪ್ಟನ್ ಇಂದ ಇಳಿಸಿದ್ರು. ಅದೆಷ್ಟು ಫೋರ್ಸ್ಫುಲ್ ಆಗಿ ಇಳಿಸಿದ್ರು ಅಂತ ನಿಮ್ಗೆಲ್ಲ ಗೊತ್ತು. ಅವರು 2023 ವರ್ಲ್ಡ್ ಕಪ್ ಏನು ಸೋತೋದ್ರು, ಅದು 2027 ನಲ್ಲಿ ಒಬ್ಬ ಬ್ಯಾಟರ್ ಆಗಿ ಕಮ್ ಬ್ಯಾಕ್ ಕೊಡೋಣ ಅಂತ ಅವ್ರು ಎಷ್ಟೆಲ್ಲ ಡೆಡಿಕೇಶನ್ ಮಾಡಿದಾರೆ ಅಂದ್ರೆ, ಅವ್ರ ಫಿಟ್ನೆಸ್ ಲೆವೆಲ್ ಆಗಿ ಕಮ್ಮಿ ಮಾಡ್ಕೊಂಡ್ರು. ಮತ್ತೆ ಇವಾಗ ಒಬ್ಬ ಬ್ಯಾಟ್ಸ್ಮನ್ ಆಗಿ 2027 ವರ್ಲ್ಡ್ ಕಪ್ ಗೆಲ್ಲೋಣ ಅಂತ ಯೋಚನೆಯಲ್ಲಿದ್ರು. ಆದ್ರೆ ಇವಾಗ ಅವ್ರು ಫೋರ್ಸ್ಫುಲ್ ಆಗಿ ರಿಟೈರ್ಮೆಂಟ್ ಮಾಡಿಸ್ತಾ ಇದ್ದಾರೆ. ರೋಹಿತ್ ಶರ್ಮಾ ಅವರು ಚಾಂಪಿಯನ್ಸ್ ಟ್ರೋಫಿಯಿಂದ ಕೆಳಗಿಳಿದಾಗ ಕ್ಯಾಪ್ಟನ್ಶಿಪ್ ಇಂದ ಅವ್ರು ಬ್ಯಾಟ್ಸ್ಮನ್ ಆಗಿದ್ದಾಗ ಅವ್ರ ರೆಕಾರ್ಡ್ಸ್ ನೋಡ್ಕೊಂಡು ಆಸ್ಟ್ರೇಲಿಯಾ ಮೇಲೆ 1 ಸೆಂಚುರಿ ಮತ್ತೆ 70+ ಸ್ಕೋರ್ಸ್ 2 ಹೊಡಿತಾರೆ 50s. ಮತ್ತೆ ಸೌತ್ ಆಫ್ರಿಕಾ ಮೇಲೆ ಆಡ್ತಾರೆ, ಅದರಲ್ಲಿ 1 70+ ಸ್ಕೋರ್ ಹೊಡಿತಾರೆ ODIಯಲ್ಲಿ. ಮತ್ತೆ ನ್ಯೂಜಿಲೆಂಡ್ ಮೇಲೆ ಆಡ್ತಾರೆ, ನ್ಯೂಜಿಲೆಂಡ್ ಮೇಲೆ ಅಷ್ಟೇನು ಸ್ಟಾರ್ಟ್ ಬರಲ್ಲ, ಮತ್ತೆ 26 ರನ್ಸ್ ಹೊಡಿತಾರೆ ಅಷ್ಟೇ. ಮತ್ತೆ ಮೊನ್ನೆ ನಡೆದ ಆಫ್ಘಾನಿಸ್ತಾನ್ ಮೇಲೆ ಕೂಡ 1 70+ ರನ್ಸ್ ಹೊಡಿತಾರೆ. ಮತ್ತೆ ನಿನ್ನೆ ಇಂಗ್ಲೆಂಡ್ ಮೇಲೆ ಆಡಿತ್ತು, 1-2 ಮ್ಯಾಚಲ್ಲಿ ಸ್ವಲ್ಪ ಸರಿಯಾಗಿ ಆಡಿಲ್ಲ ಅಂತಾನು ಅದರಲ್ಲಿ ಕನ್ಸಿಡರ್ ಮಾಡಿ ಈ ಫೋರ್ಸ್ಫುಲ್ ರಿಟೈರ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಮತ್ತೆ ನಿಮ್ಗೊಂದು ಜ್ಞಾಪಕ ಇರಲಿ, ಒಬ್ಬ ಪ್ಲೇಯರ್ ಮಾತ್ರ 3 ಡಬಲ್ ಸೆಂಚುರಿ ಹೊಡಿತಿರೋದಂದ್ರೆ ಅದು ರೋಹಿತ್ ಶರ್ಮಾ ಅವ್ರು ಮಾತ್ರ. ಯಾವ ಪ್ಲೇಯರ್ ಕೂಡ ಹತ್ರದಲ್ಲಿ ಕೂಡ ಇಲ್ಲ. 2027 ವರ್ಲ್ಡ್ ಕಪ್ ಸೌತ್ ಆಫ್ರಿಕಾದಲ್ಲಿ ಆಡ್ತಾರೆ. ಅಲ್ಲಿ ಬೌನ್ಸ್ ಪಿಚರ್ಸ್ಗೆ ರೋಹಿತ್ ಶರ್ಮಾ ಅಂತ ಎಕ್ಸ್ಪೀರಿಯನ್ಸ್ ಲೆಜೆಂಡ್ ಪ್ಲೇಯರ್ ಬೇಕು. ಅದು ಬಿಟ್ಬಿಟ್ಟು ಈ 2-3 ಮ್ಯಾಚ್ ಅಲ್ಲಿ ಸರಿಯಾಗಿ ಆಡಿಲ್ಲ ಅಂತ ಫೋರ್ಸ್ಫುಲ್ ಆಗಿ ರಿಟೈರ್ಮೆಂಟ್ ಕೊಡ್ಸೋದು ಏನು ಇಷ್ಟ ಆಗಿಲ್ಲ. ನೀವು ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.